ಫೈನಲಿ ಬಂದ್ವಿ ಪುರಿ ಜಗನ್ನಾಥ್. ಸೊ ಟೆಂಪಲ್ ನೋಡ್ಕೊಳ್ಳಿ ಅದೇ ಬಾಯ್ಸ್ ಔಟ್ಫಿಟ್ ನೋಡಿ, ಎಲ್ಲ ಕೇರಳ ಬಂದ್ಬಿಟ್ಟವ್ರೆ. ಗಾಯ್ಸ್ ತಿನ್ಬಿಟ್ಟ ಇದೀವಿ, ತಗೊಂಡ ಪಕ್ಕ ಹೊಡಿತಾರೆ. ಗಾಯ್ಸ್ ಇವಾಗ ನಾವು ಬಂದಿದ್ದೀವಿ ಬೀಚ್ಗೆ. ಸೊ ಇಲ್ಲಿ ಆರತಿ ನಡೆಯುತ್ತೆ, ಸೊ ಮಂಗಳಾರತಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಪೂರಿ ಜಗನ್ನಾಥ್. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ವೆಲ್ಕಮ್. ಸೊ ಸದ್ಯಕ್ಕೆ ರೂಮಲ್ಲಿ ಇದ್ದೀವಿ ಈಗ. ಸೊ ಇವತ್ತು ಈಗ ಹೋಗ್ಬೇಕು ಇವಾಗ ದರ್ಶನ ಮಾಡೋಕ್ಕೆ. ಸೊ ಬಾಯ್ಸ್ ಎಲ್ಲ ರೆಡಿ ಆಗಿದ್ದೀವಿ ಈಗ. ಇನ್ನು ಅವರು 3 ಜನ ಹೆಣ್ಮಕ್ಳು ಈ ತರ ರೆಡಿ ಆಗಲ್ಲ, ಆ ತರ ಇನ್ನೂ ಸನ್ಸ್ಕ್ರೀನ್ ಹಾಕೊಂಡು ಏನೇನೋ ಮೇಕಪ್ ಮಾಡ್ಕೊತವ್ರೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಟೈಮು 8 ಗಂಟೆ ಪ್ಲಾನ್ ಆಗಿದೆ, 10 ಗಂಟೆ ಆಗಿದೆ ಈಗ. ಆಯ್ತು ಬಿಡು, ನೋಡೋಣ. ಜನ ಜಾಸ್ತಿ ಇರ್ತಾರಂತೆ. ಸೊ ಇವತ್ತು ದರ್ಶನ ಮಾಡ್ಕೊಂಡು ಅಲ್ಲಿಂದ ಅಲ್ಲಿ ಏನೇನು ಸ್ಪೆಷಲ್ ಐತೆ ಎಲ್ಲ ಟೇಸ್ಟ್ ಮಾಡಿ, ಮಧ್ಯಾಹ್ನ ಊಟ, ಸಂಜೆ ಬಾವುಟ ಚೇಂಜ್ ಮಾಡ್ತಾರಲ್ಲ ಅದು, ಧ್ವಜ ಚೇಂಜ್ ಮಾಡ್ತಾರೆ, ನೈಟ್ ಆರತಿ ಎಲ್ಲ ನೋಡ್ಕೊಂಡು ಕಂಪ್ಲೀಟ್ ಈ ವ್ಲಾಗ್ ಅಲ್ಲಿ ಇರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಎಷ್ಟು ವಿಡಿಯೋ ನಿಮ್ಗೆ ಬರುತ್ತೆ. ಸೊ ಬನ್ನಿ ಹೋಗೋಣ. ಹಂಗೆ ಬಾಯ್ಸ್ ಔಟ್ಫಿಟ್ ನೋಡಿ, ಎಲ್ಲ ಕೇರಳ ಬಂದ್ಬಿಟ್ಟವ್ರೆ. ಕರ್ನಾಟಕ ಅಲ್ಲ ಇವರೆಲ್ಲವೇ. ಅಲ್ಲಿ ಎಲ್ಲ ಬ್ಯಾಗಿ. ನಮ್ದು ಔಟ್ಫಿಟ್ ನೋಡಿ ಈ ತರ ಇದೆ. ಗೈಸ್ ಇವೊಂದು ವಿಡಿಯೋ ವ್ಲಾಗರ್ ಓನರ್ದು ಔಟ್ಫಿಟ್ ನೋಡಿ ಗೈಸ್. ಗೈಸ್ ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ ಇದೆ ದೇವಸ್ಥಾನ. ಸೊ ಹೋಗ್ಬೇಕು ಇವಾಗ. ಆಟೋ ಕೇಳ್ತಿದ್ದೇವೆ, ಅಣ್ಣ ಪರ್ ಪರ್ಸನ್ 20 ಹೇಳ್ತಿದ್ದಾನೆ. ಸೊ 5 ಜನ ಇದ್ದೇವೆ, 100 ಅಂತೆ. ಅದಕ್ಕೆ ಕನ್ವಿನ್ಸ್ ಮಾಡ್ತಿದ್ದೇವೆ, ನೋಡೋಣ. ನಾವು ಬಾಯ್ಸ್ ಒಬ್ಬನ ಹತ್ರ ಬೆಲ್ಟ್ ಇತ್ತಿತ್ತಲ್ಲ ತರಕ್ ಹೋಗಿದ್ದೆ, ಈಗ ಬಂದ್ರೆ ನೋಡಿ ಇಲ್ಲಿ. ಬಾಯ್ಸ್ ನಾವು ಹೋಗ್ತಿದ್ದೀವಿ ಈಗ ಆಟೋದಲ್ಲಿ, ನಮ್ಮ ಪ್ರಯಾಣ ದೇವಸ್ಥಾನ ಕಡೆ. ಸೊ ಬನ್ನಿ ಹೋಗೋಣ. ಗೈಸ್ ಆಟೋ ಎಲ್ಲ ಅಲ್ಲೇ ಅಷ್ಟಂತೆ. ಸೊ ಅಲ್ಲಿ ಇಳಿಸ್ಬಿಟ್ಟು ನಮ್ನ ಇವಾಗ ನಡ್ಕೊ ಹೋಗ್ತಿದೀವಿ ಈಗ. ಕಾಣಿಸ್ತಿದೆ ನೋಡಿ ಅದೇ ಟೆಂಪಲ್. ಸೊ ನಡ್ಕೊ ಹೋಗ್ತಾ ಒಂದು ಗ್ಲಾಸ್ ತಕೊಂತೀವಿ, ಇನ್ನೊಂದು ತಗೋಬೇಕು ಮುಂದೆ, ನೋಡೋಣ ಸಿಗುತ್ತೆ ಇಲ್ವಾ ಅಂತ. ಇಲ್ಲಿ ಇದೆ ಗ್ಲಾಸು. ಸೊ ನಡ್ಕೊ ಹೋಗ್ತಿದೀವಿ ಈಗ. ಸೊ ಹೋಗಿ ದರ್ಶನ ಮಾಡೋಣ, ನೋಡೋ ಜನ ಇದಾರೆ ಗೊತ್ತಿಲ್ಲ. ಸೊ ಇದು ಮೇನ್ ರೋಡು. ಸೊ ಆಟೋಗಳು ಒಳಗಡೆ ಬಿಡಲ್ಲ, ಓನ್ಲಿ ಸ್ಕೂಟರ್ ಮತ್ತೆ ಈ ತರ ಚಿಕ್ಕ ಚಿಕ್ಕ ಸೈಕಲ್ ಅಷ್ಟೇ ಬಿಡೋದು ಎಂಟ್ರಿ. ಗೈಸ್ ಅಲ್ಲೋಡಿ ಗೈಸ್ ಅಂತ ಬಿಲ್ಡಿಂಗ್ ಹೆಂಗಿದೆ ಅಂತ. ಸೊ ಇಲ್ಲಿನ ಕಲ್ಚರ್ ನೋಡಿ ಹೇಗಿದೆ. ಇಲ್ಲ ರೋಡ್ ಸೈಡ್ ಫೇಮಸ್ ಚಾಟ್ಸ್, ಫುಡ್ಡು, ಸೊ ಎಲ್ಲ ಇದೆ. ಫೈನಲಿ ಬಂದ್ವಿ ಪುರಿ ಜಗನ್ನಾಥ್. ಸೊ ಟೆಂಪಲ್ ನೋಡ್ಕೊಳ್ಳಿ ಅದೇ. ಸೊ ಇವಾಗ ದರ್ಶನ ಮಾಡಕ್ ಹೋಗ್ಬೇಕು. ಕ್ಯೂ ನೋಡೋಣ, ಜನ ಜಾಸ್ತಿ ಇದಾರೆ ಅನ್ಸುತ್ತೆ. ಸೊ ನೋಡ್ಬೇಕು ಇವಾಗ. ಫೋನ್ ಅಲೋ ಇಲ್ಲ ಅನ್ಸುತ್ತೆ ಒಳಗಡೆ. ಸೊ ಇದೇ ಲಾಸ್ಟ್ ವಿಡಿಯೋ ಅನ್ಸುತ್ತೆ, ನೋಡ್ಕೊಳ್ಳಿ. ಸೊ ದರ್ಶನ ಮಾಡ್ಕೊಂಡು ಬರ್ತೀವಿ ಈಚೆಪ್ಪಣ. ಗೈಸ್ ಫೈನಲಿ ದರ್ಶನ ಮಾಡ್ಕೊಂಡು ಈಚೆ ಬಂದಿವಿ ಈಗ. ಸೊ ಇವಾಗ ಟೈಮ್ 7:50 ಆಗಿದೆ. ಸೊ ಜನ ಜಾಸ್ತಿ ಇದ್ರು ಒಟ್ಟಿನಲ್ಲಿ. ಸೊ ನಾವು 3 hours ವೇಟ್ ಮಾಡಿದ್ವಿ ಒಳಗಡೆ. ಸೊ ಇವಾಗ ಅಲ್ಲಿ ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು, ಪ್ರಸಾದ ತಿನ್ಕೊಂಡು ಸೊ ಈಚೆ ಬಂದ್ವಿ ಈಗ ಜಸ್ಟ್. ಸೊ ಹಾಗೆ ಒಂದ್ ರೌಂಡ್ ವಾಕ್ ಮಾಡ್ತಿದ್ದೀವಿ ನೋಡಿ ಈಚೆ ಕಡೆ. ಗೈಸ್ ಇವಾಗ ಸ್ಟ್ರೀಟ್ ಫುಡ್ ಟೇಸ್ಟ್ ಮಾಡೋಣ ಅನ್ಕೊಂಡ್ ಬಂದಿದ್ದೀವಿ. ಸೊ ನೋಡಿ ಏನೇನೋ ಜ್ಯೂಸ್ ಅಂತೆ. ಸೊ ಇದ್ಯಾವುದೋ ಸ್ವೀಟ್ ತಿನ್ಬೇಕು, ಆಮೇಲೆ ಟೇಸ್ಟ್ ಮಾಡೋಣ. ಏನಂತೆ ಬ್ಲಾಕ್ ಮಾಡ್ತಿದ್ಯಾ? ಅಷ್ಟೇ ಅಷ್ಟೇ. ಗೈಸ್ ಇದು ಫೇಮಸ್ ಫುಡ್ ಅಂತ, ಬಟ್ ಯಾವ್ದು ಅಂತ ಗೊತ್ತಿಲ್ಲ. ಒಂದ್ಸಲ ಟೇಸ್ಟ್ ಮಾಡೋಣ. ಸೊ ಸ್ಟ್ರೀಟ್ ನೋಡಿ ಹೇಗಿದೆ ಅಂತ. ಸೊ ಜನ ಜಾಸ್ತಿ ಇದ್ದಾರೆ.
ಎಷ್ಟು? 160 ರೂಪಾಯಿ ಬಂದ್ರೆ ತಗೋಣ. 160 ರೂಪಾಯಿ 160 ರೂಪಾಯಿಗಳು ಎಷ್ಟು ಕೆಜಿಗ? 1 ಕೆಜಿಗೆ. ಎಷ್ಟು ಪೀಸ್ ಬರ್ತವೆ? 12 ಪೀಸ್ ಬರ್ತವೆ. ये वाला 20 पीस है क्या? भाई एक छोटा पीस दे दो भाई, टेस्ट करने के लिए। एक छोटा पीस दे दो। गाइस ಹಿಂಗೆ ಈಗ ನಿಂತಿನೇನೋ गाइस ಬ್ರೇಕ್ ನಿಂತಿದೆ ನೋಡಿ. ಬ್ರೇಕ್ ನಿಂತಿದೀವಿ ನೋಡಿ ಇಲ್ಲಿ. ಸಾಕು ಇದೆ ಸ್ಪೆಷಲ್. ಇಷ್ಟೇ ನಮ್ದು. ಫಸ್ಟ್ ಟೇಸ್ಟ್ ಮಾಡೋಣ, ಆಮೇಲೆ ತಗೊಳ್ಳೋಣ. ಪೂರಿ ಸ್ಪೆಷಲ್ ಆಯ್ತು. ಬಾಯ್ಗಾಕೋ ನೋಡ್ಬೇಡ, ತಗೊಳ್ಳಿ ಯಾರು ಹೊಡಿತಾರೆ ಅವರು. ಗಾಯ್ಸ್ ಅನಾಗಿದ ಗಾಯ್ಸ್ ತಿನ್ಬಿಟ್ಟು ಇದೀವಿ ಈಗ. ತಗೊಳ್ಳಿ ಪಕ್ಕ ಹೊಡಿತಾರೆ. ನಿಂಗೆ ಬಂದ ಗೈಸ್ ನಮ್ಮ ಟೇಸ್ಟ್ ನೋಡಿ ಆಟ ಹೇಳ್ತಿದ್ದಾರೆ. ಓಡು ಓಡು. ಇದು ಆಕ್ಚುಲಿ ಚೆನ್ನಾಗಿರೋದು. ये सब क्या देखना पड़ रहा है? अच्छा है मैं अंधा हूँ. ತಗೊಳ್ಳೋ ಮಾತಾಡಕ್ಕೆ ತಗೋ 20 ರೂಪಾಯಿ. ಗಾಯ್ಸ್ ಯಾರಿಗಾರ ಬೇಕಾದ್ರೆ ಕಮೆಂಟ್ ಮಾಡಿ, ನಿಮ್ಗಾರು 10 ರೂಪಾಯಿ. ಕೊಟ್ಬಿಡು ಸಾಕು. ಇವಾಗ ಈ ಮುಡಿಸಲ್ ಅದಕ್ಕಿನ ಈ ತರ ಬ್ಲಾಗ್ ಮಾಡ್ತಾ ಇದ್ದು. ಸೊ ಇಷ್ಟು ಜನಗಳ ಮುಂದೆ ನಾವ್ ಯಾವತ್ತೂ ಮಾತಾಡಿ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಸೊ ಅದಕ್ಕೋಸ್ಕರ ನಾವು ಮಾಡ್ತಿರೋದು. ಸೊ ಇದೇ ರೀತಿ ಎಲ್ಲ ಕಡೆ ಮಾಡೋಂಗಾಗ್ಲಿ. ಸೊ ಟ್ರೈ ಮಾಡ್ತೀನಿ ಆದಷ್ಟು. ಗಾಯ್ಸ್ ಬನ್ನಿ, ಇವಾಗ ಹೊಸದು ಅಂಗಡಿಗೂ ಕರ್ಕೊಂಡು ಹೋಗ್ತಾ ಇದೀವಿ. ಗೈಸ್ ಎಲ್ಲ ಕಡೆ ಟೇಸ್ಟ್ ಎಲ್ಲ ಕಡೆ taste ಮಾಡಕ್ ಹೋಗ್ತೀವಿ. ಅಡ್ಜಸ್ಟ್ ಮಾಡಲ್ಲ. ಗೈಸ್ ನೋಡಿ ಫೋಟೋಸ್ ಹೆಂಗಿದೆ, ಫೋಟೋಸ್ ಯಾವ ತರ ಇದೆ ನೋಡಿ. ವಾ ಜಾಸ್ತಿ ಕೊಟ್ಬಿಟ್ರೆ ನಮ್ಮ ಹತ್ರ ಸೊ ಮನೆಗೆ ತಗೋಬೇಕು, ಯಾವ್ದು ಚೆನ್ನಾಗಿದೆ ಅದನ್ನ. ಪೂರ ಡೈಸ್ ಅವಲ್ಲ ನೆಕ್ಸ್ಟ್ ಪರ್ಚೇಸ್ ಮಾಡಿದೀವಿ, ಹಂಗಂತ ಧೈರ್ಯದಲ್ಲಿ ಎತ್ಕೊತಾ ಇದೀನಿ. ಅಣ್ಣ ಬೇಜಾರ್ ಮಾಡ್ಕೊಬೇಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಒಂದಕ್ಕೆ 20 ರೂಪಾಯಿ ನಾವು 5 ತಗೊಳ್ತಾ ಇದೀವಿ. ಓಡ್ತೈತೆ ಇರೋ ನಿಂತ್ಕೊಳ್ಳ. ಐಸ್ ಹಾಕ್ತಾ ಇದ್ದಾರೆ ಕೈಯಲ್ಲಿ. ಇವಾಗ ತಾನೇ ಅವರು ಹಾಕೊಂಡ್ ಬಂದವ್ರೆ, ನೋಡ್ದಲ್ಲ ಕಣಕಳದಲ್ಲೂ ಕೇಸರಿ ಇಲ್ಲ ಗೊತ್ತು ಅವನಿಗೆ. ನಂದೇ ಬೇಕಾದ್ರೆ ಕಂಟೆಂಟ್ ಅಂತ. ಗೈಸ್ ಈ ಗಲ್ಲಿ ಹುಡುಕಕ್ಕೆ ನಾವು ಆಗ್ಲಿಂದ ಸಾಹಸ ಪಟ್ಬಿಟ್ವಿ. ಸೊ ಯಾಕೆಂದ್ರೆ ಇಲ್ಲಿಂದ ನೋಡಿ ಸಕ್ಕದ ಕಾಣುತ್ತೆ. ಸೊ ಯಾವ್ದೋ ರೀಲಲ್ಲಿ ನೋಡಿದ್ವಿ. ಸೊ ಆ ರೀಲ್ ಸೇವ್ ಮಾಡ್ಕೊಂಡು ಅದನ್ನ ಹುಡುಕೊಂಡು ಯಾವ್ದೋ ಈಗ ಅಲ್ಲಿ ಆ ಪ್ಲೇಸ್ ಬಂದಿವಿ. ಈಗ ಗೈಸ್ ಯಾವ್ದೋ ಒಂದ್ ಗಾದಿ ಹೇಳ್ತಾರಂತೆ, ಆ ಗಾದಿ ನೆನ್ಪೈತಿಲ್ಲ. ದೇವಸ್ಥಾನ ಎದುರುಗಡೆನೆ ಐತಿ ಅದು. ನಾವು ನೋಡಿದ್ರೆ ಇವಾಗ ಸುಮಾರು ಒಂದ್ 3 ಕಿಲೋಮೀಟರ್ ಸುತ್ತಿದೀವಿ ಇದಕ್ಕೋಸ್ಕರನೇ. ಅದು ನೋಡ್ರಿ ದೇವಸ್ಥಾನ ಎದುರುಗಡೆನೆ ಗಲ್ಲಿ ಐತೆ ನೋಡಿ ಗೈಸ್. ಅದಕ್ಕೆ ತಿಳಿದು ಬನ್ನಿ, ಸ್ವಲ್ಪ ಗೈಡ್ ನೋಡಿ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಬನ್ನಿ. ಈ ಚಾನೆಲ್ ನೋಡಿ, ಊರಿ ಬಗ್ಗೆ ನಿಮ್ಗೆ ಫುಲ್ ಮಾಹಿತಿ ಬರುತ್ತೆ. ಫೇಮಸ್ ಚಾಟ್ಸ್ ಎಲ್ಲ ಇಲ್ಲೇ ಸಿಗುತ್ತೆ ನೋಡಿ. ಸೀದಾ ಇರೋ ಬ್ರೆಡ್ ಐತೆ. ನಾವ್ ಆಗ್ಲೇ ಜಾಮೂನ್ ಹಿಂಗೆ ವ್ಯೂ ನೋಡ್ಕೊಬಿಡಿ. ನಾವ್ ಇಲ್ಲೇ ಬರ್ಬೇಕಿತ್ತು ನೋಡಿ. ಹೆಂಗವೆ ಎಷ್ಟು ಜನ ಇದ್ದಾರೆ ನೋಡಿ. ಸೊ ಈವ್ನಿಂಗ್ ಆಗಿದೆ ಇವಾಗ, ಸನ್ಸೆಟ್. ಸೊ ಇನ್ನೊಂದು ಅರ್ಧ ಗಂಟೆಲಿ ಬಾವುಟ ಚೇಂಜ್ ಮಾಡ್ತಾರಲ್ಲ. ಸೊ ಬಂದಿದ್ದು ಸಾರ್ಥಕ ಆಯ್ತು ಇಲ್ಲಿಗೆ. ಸೊ ಪ್ಲೇಸ್ ಟು ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಸೊ ಚೆನ್ನಾಗಿದೆ, ಒಂದು ವಿಸಿಟ್ ಮಾಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಜನ ಬಂದಿದ್ದಾರೆ, ವೇಟ್ ಮಾಡ್ತಿದ್ದಾರೆ. ಫ್ಲಾಗ್ ಚೇಂಜ್ ಮಾಡ್ತಾರಲ್ಲ ಅದಕ್ಕೆ. ಸೊ ನಾವು ಹಿಂಗೆ ಕೂತಿದ್ದೀವಿ ಇನ್ನ. ಸೊ ಇನ್ನೊಂದು 4 ಗಂಟೆಯಲ್ಲಿ ಚೇಂಜ್ ಅನ್ಸುತ್ತೆ. ಸೊ ನೋಡಿ ಎಷ್ಟು ಜನ ಇದ್ದಾರೆ. ಅಯೋಧ್ಯೆ ಬಿಡ ಮಾಡ್ತಾನೆ. ಸೊ ಅಲ್ಲೊಂದು ಕ್ಯಾಮ್ರಾ, ಸೊ ಇಲ್ಲಿ 2 ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ ಶೂಟ್ ಮಾಡಕ್ಕೆ. ನಾವು ಇಲ್ಲಿ ಮ್ಯಾಚ್ ನೋಡ್ಕೊಂಡು ಕೂತಿದ್ದೇವೆ. 18 ಓವರ್ ಆದ್ಮೇಲೆ 206ಕ್ಕೆ 4 ಗಾಯ್ಸ್. 18 ಓವರ್ಗೆ 206ಕ್ಕೆ 4 ವಿಕೆಟ್ ಆಗಿದೆ. ಇವಾಗ ನಾವು ಕಾಮೆಂಟ್ರಿ ಮಾಡ್ತಾ ಇದೀವಿ.
ಗೈಸ್ ಇವಾಗ ಸ್ಟ್ರೀಟ್ ಫುಡ್ ಸೊ ಬೀಚ್ ಪಕ್ಕದಲ್ಲಿದೆ. ಸೊ ಚೆನ್ನಾಗಿದೆ ಮಾತ್ರ. ಸೊ ಆರ್ತಿ ಸೊ ಇಲ್ಲಿ ನಿಮ್ಗೆ ಸುಮಾರು ಐಟಮ್ ಸಿಗುತ್ತೆ. ಬೀಚ್ ನಡೆಯಿದೆ. ಸೊ ಈ ಕಡೆ ಇಲ್ಲೇ ಅಂತ ಆರ್ತಿ ನಡೆಯೋದು. ಸೊ 6:30ಗೆ ಟೈಮ್ ಆಗಿದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆರ್ತಿ ಬಂದಿದ್ದೀವಿ ನೋಡಕ್ಕೆ. ಬನಾರಸ್ ಕಾಶಿಲ್ ಮಾಡ್ತಾರಲ್ಲ ಸೇಮ್ ಅದೇ ರೀತಿ ಬನಾರಸ್ ಊಟ ಕಾಸಿದೆ. ಸೊ ನಿಮಗೆ ಐಟಮ್ಸ್ ಬೇಕು ಮಾಡ್ತಾರೆ. ಇಲ್ಲಿ 4-5 ಜನ ಒಬ್ಬರೇ ಬಟ್ ಆದ್ರೂ ಇದೇ ಬೇರೆ ಅದೇ ಬೇರೆ. ಸೊ ಬಂದ್ ನೋಡಿ ಈಗ ಬೀಚ್ ಹೋಗಿದೆ. ಸೊ ಅಲ್ಲಿ ಫ್ಲಾಗ್ ಚೇಂಜ್ ಮಾಡೋದು ನೋಡ್ಕೊಂಡು ಸೊ ಇಲ್ಲಿಗೆ ಬಂದಿದ್ದೀನಿ ನೆಕ್ಸ್ಟ್ ನಮ್ಮ ಫ್ರೆಂಡ್ ಜೊತೆಗೆ. ಈಗ ಅವ್ರಿಗೆ ಎಷ್ಟು ಸೊ ಅದ್ರ ಲೈವ್ ಬಂದಿದ್ದೀನಿ ಫ್ಲಾಗ್ ಚೇಂಜ್ ಮಾಡೋದು. ಸೊ ಅದು ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ನೋಡಿ. ಸೊ ಗಾಯ್ಸ್ ಇವಾಗ ನಾವು ಬಂದಿದ್ದೀನಿ ಬೀಚ್ಗೆ. ಸೊ ಇಲ್ಲಿ ಆರತಿ ನಡೆಯುತ್ತೆ. ಸೊ ಮಂಗಳಾರತಿ. ಸೊ ಅದು ನೋಡೋಣ ಅಂತ. ಸೊ ಅದ್ರ ಅಕ್ಕಪಕ್ಕ ನೋಡಿ ಅಂಗಡಿಯಲ್ಲಿದೆ. ಸೊ ಅಂದ್ರೆ ದಿನಸಿ ಸಾಮಾನು, ಸೊ ನಿಮ್ಗೆ ಆ ಥರ ಫುಡ್ಡು ಸೊ ಎಲ್ಲ ಸಿಗುತ್ತೆ. ಸೊ ನೋಡಿ ಹಾಗೆ ಬೀಚು ಸಂಜೆ ಟೈಮು ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ ನೋಡಿ. ಸೊ ಇವಾಗ ಜಸ್ಟ್ ಫ್ಲಾಗ್ ಹೋಸ್ಟಿಂಗ್ ನೋಡ್ಕೊಂಡ್ ಬಂದ್ವಿ. ಸೊ ಅಂದ್ರೆ ಟೆಂಪಲ್ದು ಮೇಲ್ಗಡೆ ಫ್ಲಾಗ್ ಚೇಂಜ್ ಮಾಡ್ತಾರೆ ಎವ್ರಿ ಡೇ ಸಂಜೆ 5 o'clock ಅಷ್ಟರಲ್ಲಿ. ಸೊ ಅದನ್ನ ನೋಡ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೇವೆ. ಸೊ ಜನ ಬಂದಿದ್ದಾರೆ ಆಲ್ರೆಡಿ ಆರತಿ ನೋಡಕ್ಕೆ. ಸೊ ಮಂಗಲ ಆರತಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ, ನೋಡೋಣ ಬನ್ನಿ. ಸೊ ನೋಡ್ಕೊಂಡು ರೂಮ್ಗೆ ಹೋಗೋದಷ್ಟೇ. ಇವತ್ತೊಂದು ಬ್ಲಾಗ್ ಅಷ್ಟೇ ಎಂಡ್ ಮಾಡ್ತೇನೆ. ಸೊ ಫಸ್ಟ್ ನೋಡ್ಕೊಂಡು ಹೊರಟೋಗೋಣ ಬನ್ನಿ. ಗೈಸ್ ನಮ್ಮ ಟ್ರಿಪ್ ಅಲ್ಲಿ ನಮ್ಮ ಒಬ್ಬ ಗಣ್ಯ ವ್ಯಕ್ತಿ ಇದ್ದಾರೆ. ಸೊ ಬನ್ನಿ ಅದಕ್ಕಿಂತ ಆಮೇಲೆ ಚೆನ್ನೈ ಏನ್ ಹೇಳ್ತೀರಾ? ಊಟ ಆಯ್ತಾ? ಊಟ ನಮ್ದಾಗಿಲ್ಲ, ಅವ್ರದ್ದು ಆಗಿರುತ್ತೆ ಅನ್ಸುತ್ತೆ. ನೋಡೋಣ. ನಾಷ್ಟ ಮಾಡಿದ್ರ? ಇವೇನೋ ಮಾಡ್ತಿದ್ದಾರೆ. ನಾವು ಮ್ಯಾಚ್ ನೋಡ್ತಾ ಇದೀವಿ. ಈಗ ರೂಮ್ ಹೋಗ್ಬೇಕಂತ ಏನೂ ಮಾಡಕ್ಕಾಗಲ್ಲ. ಮ್ಯಾಚ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಇನ್ನು 1.5 ಕಿಲೋಮೀಟರ್ ಐತೆ. ಒಂದಲ್ಲ ಏನು ಮಾಡಕ್ಕಾಗಲ್ಲ, ನಡ್ಕೊಂಡು ಹೋಗೋಣ. ಕಿಲೋಮೀಟರ್ 20 ಕಿಲೋಮೀಟರ್ ಇರ್ಲಿ ಗಾಯ್ಸ್, ನಾವು ನಡ್ಕೊಂಡೇ ಹೋಗೋದು. ಗೈಸ್ ಹಸುಗಳು ನೋಡಿ ಗೈಸ್, ಹಸುಗಳು. ಚಿಕ್ಕ ಗೂಳಿ ಇದು, ಪಕ್ಕದಲ್ಲಿರೋದು ದೊಡ್ಡ ಗೂಳಿ. ಈಗ ನಾವು ಬಂದಿರೋದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ನಾವು ಕರ್ನಾಟಕದಿಂದ ಬಂದಿದ್ದೇವೆ, ಅದಕ್ಕೇನು ಹೇಳ್ತೀರಾ? ಎಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ 7:30 ಆಗಿದೆ. ಆರತಿ, ಸೊ ಫ್ಲಾಗ್ ಚೇಂಜ್ ಮಾಡೋದು, ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ ಹೋಗ್ತಾ ಇದೀವಿ. ಸೊ ರೂಮ್ಗೆ ಹೋಗಿತ್ತು ಮುಂಚೆ ಊಟ ಮಾಡ್ಕೋಗ್ಬೇಕು. ಸೊ ಅಲ್ಲೇ ಹೋಗ್ತೇನೆ. ನಿನ್ನೆ ಹೋಗಿದ್ವಿ ಒಂದು ಹೋಟ್ಲಿಗೆ. ಸೊ ಆ ಹೋಟ್ಲ್ ಊಟ ಮಾಡ್ಕೊಂಡು ಪುನಃ ರೂಮ್ಗೆ ಹೋಗಿ. ಸೊ ಗೈಸ್ ಹೋಟ್ಲ್ ಬಂದಿದ್ದೀವಿ. ಸೊ ನಿನ್ನೆ ಬಂದಿದ್ದೀವಿ. ಸೊ ಟೇಸ್ಟ್ ಇಷ್ಟ ಆಗಿದೆ. ಬಜೆಟ್ ಫ್ರೆಂಡ್ಲಿ ಇದೆ. ಸೊ ಬಜೆಟ್ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ಪುನಃ ಇವತ್ತು ಅಲ್ಲಿಗೆ ಬಂದಿದ್ದೀವಿ. ಸೊ ಇದೆ ನೋಡಿ ಆರಿ ರೂಮ್ ರೆಸ್ಟೋರೆಂಟ್ ಅಂತ, ಸ್ಪೆಷಲ್ ತಾಯಿ ಅಕ್ಕಲ ಅಂತ ಏನೇನೋ ಐತೆ. ಏನೇನು ಬಂದಿದ್ವಿ ಸೇಮು. ಇವತ್ತು ಅಲ್ಲಿಗೆ ಬಂದಿದ್ದೀವಿ. ಸೊ ಇವತ್ತು ವೆಜ್ ಊಟ ಮಾಡ್ತೀವಿ, ನಾನ್ ವೆಜ್ ಅಲ್ಲಿ ಇವತ್ತು. ಸೊ ಇದೇ ನೋಡಿ ಹೋಟ್ಲು. ಸೊ ಗೈಸ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಅಂದ್ರೆ ನೆನ್ನೆದು. ಸೊ ನೆನ್ನೆ ಮಾಡೋಕ್ಕಾಗಿಲ್ಲ ಬ್ಲಾಗ್ ಎಂಟು. ಸೊ ಅದಕ್ಕೋಸ್ಕರ ಇವತ್ತು ಡೇ 3 ಇಲ್ಲಿ. ಸೊ ಇವಾಗ ಎಂಡ್ ಮಾಡ್ತೀನಿ ಬ್ಲಾಗು. ಸೊ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ನನ್ನ ಚಾನಲ್ ಇನ್ನೇ ಸಬ್ಸ್ಕ್ರೈಬ್ ಇಲ್ಲ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ಸಿಗೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.